ಟ್ವೀಟ್ ಶುರುವಾಯಿತು. ವೆಲ್ಕಮ್ ಬ್ಯಾಕ್. ಹಿಜಾಬ್ ಕುರಿತಂತೆ ಅರ್ಜಿ ವಿಚಾರಣೆ ನಡೀತಾ ಇದೆ ಹೈಕೋರ್ಟ್ನ ಪೂರ್ಣ ಪೀಠದಲ್ಲಿ. ಅದ್ರ ಬಗ್ಗೆ ವಾದ ಪ್ರತಿವಾದ ಹೆಂಗಾಗ್ತಿದೆ ಅಂತ ನಿಮ್ಗಾಗಲೇ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇವತ್ತು ಎಜಿ ಪ್ರಭುಲಿಂಗ ನಾವತಿಯವರು ಸುದೀರ್ಘವಾಗಿ ಪ್ರತಿವಾದ ಮಂಡನೆ ಮಾಡ್ತಾ ಇರುವಾಗ ಹಿಜಾಬ್ ಬಗ್ಗೆ ಅದು ಕಡ್ಡಾಯ ಹೌದಾ ಅಲ್ವಾ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಧಾರ್ಮಿಕ ಆಚರಣೆಗಳು ಒಂದೇ ಧರ್ಮದಿರುತ್ತೆ, ಅದ್ರ ಬಗ್ಗೆ ಅಭಿಪ್ರಾಯ ಮತ್ತು ಎಲ್ಲಿ ಉಲ್ಲೇಖ ಇದೆ ಇದ್ರ ಬಗ್ಗೆ ಕಡ್ಡಾಯ ಹೌದಾ ಅಲ್ವಾ, ಇದನ್ನೆಲ್ಲವನ್ನು ಕೂಡ ಕೇಳ್ತಾ ಇದ್ರು. ದೇಶದ ಯಾವುದಾದ್ರೂ ಹೈಕೋರ್ಟ್ ಇದನ್ನು ಅಧಿಕೃತವಾಗಿ ಪರಿಗಣಿಸಿದ್ಯಾ ಅಂತ ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಇಲ್ಲ ಅಂತ ಹೇಳಿದ್ದಾರೆ ಎಜಿ ಪ್ರಭುಲಿಂಗ ನಾವಜಿಗಿ ಅವರು. ಯಾಕಂದರೆ ಅವರು ಯೂಸುಫ್ ಬರೆದಿರುವಂಥ ಕುರಾನ್ ಪ್ರಕಾರ ಹಿಜಾಬ್ ಕಡ್ಡಾಯ ಅಲ್ಲ ಅಂತ ಹೇಳಿದ್ರಲ್ಲ ಪ್ರತಿವಾದ ಮಾಡುವಾಗ. ಸೊ ಆಗ ಎಜಿ ಪ್ರಭುಲಿಂಗ ನಾವಜಿಗಿ ಅವರಿಗೆ ನ್ಯಾಯಪೀಠದಿಂದ ಪ್ರಶ್ನೆ ಮಾಡಿರೋದು, ಇದನ್ನು ಕೋರ್ಟ್ ಗಮನಕ್ಕೆ ನೀವು ತರಬೇಕು ಅಂತ ಹೇಳಿದ್ರಲ್ಲ, ಅವಾಗ ಅವ್ರು ಹೇಳಿರೋದು ಕುರಾನ್ ಹಿಜಾಬ್ ಕಡ್ಡಾಯ ಅಲ್ಲ ಅಂತ ಹಾಗಾದರೆ ಹೇಳ್ತೀರಾ ಅಂತ ಸಿಜೆ ಕೇಳಿದ್ದಕ್ಕೆ ಎಜಿ ಹೌದು, ಹಾಗಾದರೆ ಕೇರಳ ಹೈಕೋರ್ಟ್ ಆದೇಶದಲ್ಲಿ ಏನಿದೆ ಅಂತ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ ಎಜಿಗೆ ನ್ಯಾಯಮೂರ್ತಿಗಳಾಗಿರುವಂಥ ಕೃಷ್ಣ ಎಸ್ ದೀಕ್ಷಿತ್ ಅವರು. ಈಗ ಸುದೀರ್ಘವಾಗಿ ವಾದ ಪ್ರತಿವಾದ ನಡೀತಾ ಇದೆ. ಸೊ ಇವತ್ತೇ ಪ್ರತಿವಾದವನ್ನು ನಾನು ಆಲ್ಮೋಸ್ಟ್ ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ ಪ್ರಭುಲಿಂಗ ನಾವಜಿಗಿ ಅವರು. ಸೊ ಈ ವಾರದಲ್ಲಿ ಎಲ್ಲ ವಾದ ಪ್ರತಿವಾದ ಮುಗಿಸ್ಬಿಡಿ ಅಂತ ನ್ಯಾಯಪೀಠ ಕೂಡ ಹೇಳಿದೆ. ಈಗ ಇವರು ಅಷ್ಟೇ ಈ ಹಿಂದಿನ ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಬೇರೆ ಕೋರ್ಟ್ಗಳು ಏನೆಲ್ಲ ತೀರ್ಪು ಕೊಟ್ಟಿದೆ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಮುಸ್ಲಿಂ ಸಂಪ್ರದಾಯ ಯಾವ ಥರ ಇದೆ, ಆಚರಣೆಗಳು ಏನು ಹೇಳುತ್ತೆ, ಕುರಾನ್ನಲ್ಲಿ ಯಾವ ಥರ ಅಂಶಗಳಿದೆ ಈ ಹಿಜಾಬ್ ಬಗ್ಗೆ, ಅದು ನಿಜಕ್ಕೂ ಅವ್ರಿಗೆ ಕಡ್ಡಾಯನ ಇಲ್ವಾ. ಸೊ ಈ ವಿಚಾರವಾಗಿಯೂ ಕೂಡ ಅಲ್ಲಿ ವಾದ ಪ್ರತಿವಾದ ಜೋರಾಗಿ ನಡೀತಾ ಇದೆ. ಎಜಿ ಅವ್ರು ಹೇಳೋ ಪ್ರಕಾರ, ಅಂದರೆ ಸರ್ಕಾರದ ಪರ ವಕೀಲರು ಹೇಳ್ತಿರೋದು ಹಿಜಾಬ್ ಅನ್ನೋದು ಕಡ್ಡಾಯ ಅಲ್ಲ, ಭಾರತದಲ್ಲಿ ಅದನ್ನು ಹಾಕೊಂಡು ನೀವು ಮನೆಯಿಂದ ಹೊರಗಡೆ ಬರಬೇಕು ಬರಬಾರ್ದು ಆ ಥರ ನಿರ್ಬಂಧವನ್ನು ಎಲ್ಲೂ ವಿಧಿಸಿಲ್ಲ. ಆದರೆ ಸರ್ಕಾರ ಕೆಲವೊಂದಿಷ್ಟು ಪ್ರದೇಶಗಳಿಗೆ ಅಥವಾ ಕೆಲವೊಂದು ಜಾಗಕ್ಕೆ ಹೋಗುವಂಥ ಟೈಮ್ನಲ್ಲಿ ನೀವು ಹಿಜಾಬ್ ಧರಿಸುವಂತಿಲ್ಲ ಅಂತ ನಿರ್ಬಂಧವನ್ನು ಹೇರಿದೆ ಅಂತ ಅವ್ರು ಹೇಳಿದ್ದಾರೆ ಸರ್ಕಾರಿ ಪರ ವಕೀಲರು. ಈಗ ಕುರಾನ್ನಲ್ಲೂ ಅಷ್ಟೇ ಅದ್ರ ಬಗ್ಗೆ ಹಾಕಲೇಬೇಕು ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ತಮ್ಮ ಪ್ರತಿವಾದ ಮಂಡನೆ ಮಾಡುವಂಥ ಟೈಮ್ನಲ್ಲಿ. ಯೂಸುಫ್ ಅಲಿ ಪಾಕಿಸ್ತಾನದ ವಕೀಲರ ಇಂಗ್ಲಿಷ್ ಅನುವಾದದ ಕುರಾನ್ ಬಗ್ಗೆ ಅವರು ಪ್ರಸ್ತಾಪ ಮಾಡುವಾಗ ಅದರಲ್ಲಿರುವಂಥ ಸುರಾ ಅಂಶಗಳನ್ನು ಈಗಾಗಲೇ ಭಾರತದ ಸಾಕಷ್ಟು ಕೋರ್ಟ್ಗಳು ಒಪ್ಕೊಂಡಿದೆ. ಸೊ ಹಾಗಾಗಿ ಈ ಕುರಾನ್ ಪುಸ್ತಕವನ್ನು ಬಹುಶಃ ರೆಫರ್ ಮಾಡಿದ್ರೆ ಒಂದು ಉತ್ತರ ಸಿಗ್ಬೋದು, ಒಂದು ಸ್ಪಷ್ಟತೆ ಸಿಗುತ್ತೆ. ಬಟ್ ಅದನ್ನು ನಾನು ನ್ಯಾಯಪೀಠದ ವಿವೇಚನೆಗೆ ಬಿಡ್ತೀನಿ ಅಂತ ಎಜಿ ಹೇಳ್ತಾ ಇದ್ದಂತೆ ಅದರಲ್ಲಿ ಏನು ಹಿಜಾಬ್ ಬಗ್ಗೆ ಪರ್ಟಿಕ್ಯುಲರ್ ಅಂಶ ಇದೆ ಅಂತ ಹೇಳ್ಬಿಟ್ಟು 3 ಜನ ನ್ಯಾಯಮೂರ್ತಿಗಳು ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರು ಹಿಂದೆ ಒಂದಿಷ್ಟು ವಿಚಾರಗಳನ್ನು ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಿದ್ರಲ್ಲ ನ್ಯಾಯಪೀಠದ ಮುಂದೆ, ಅವೆಲ್ಲವೂ ಕೂಡ ಈಗ ಅಲ್ಲಿ ಮತ್ತೆ ರಿಕಾಲ್ ಆಗ್ತಾ ಇದೆ. ಈಗಾಗಲೇ ಕೋರ್ಟ್ನಲ್ಲಿ ಎಲ್ಲ ರೀತಿಯಾದಂತಹ ವಾದ ಪ್ರತಿವಾದಗಳು ನಡೀತಾ ಇದೆ. ಈಗಾಗಲೇ ಎಜಿ ಪ್ರಭುಲಿಂಗ ನಾವದಗಿಯವರು ಸಾಕಷ್ಟು ಇಸ್ಲಾಂ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುರಾನ್ನಲ್ಲಿರುವಂತಹ ಅಂಶಗಳ ಬಗ್ಗೆ ಹಾಗೆಯೇ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೋರ್ಟ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಮಂಗಳಸೂತ್ರ ಹಿಂದೂ ಧರ್ಮದ ಅತ್ಯಗತ್ಯ ಅಂದ್ರೆ ಏನು, ನ್ಯಾಯಾಂಗ ಹೇಳಲು ಮಾತ್ರ ಸಾಧ್ಯ ಅನ್ನುವಂತಹ ಮಾತನ್ನ ಎಜಿ ಪ್ರಭುಲಿಂಗ ನಾವದಗಿ ಅವರು ಇದಕ್ಕೆ ಉತ್ತರವನ್ನ ಕೊಡ್ತಾರೆ. ನಾನು ಮಂಗಳಸೂತ್ರದ ಬಗ್ಗೆ ಹೇಳಲ್ಲ, ಬಟ್ಟೆ ಧರಿಸುವುದರ ಕುರಿತು ಹೇಳ್ತೇನೆ ಅನ್ನುವ ಮಾತನ್ನ ಎಜಿ ಪ್ರಭುಲಿಂಗ ನಾವದಗಿ ಅವರು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಯಾವ್ಯಾವ ವಿಚಾರಗಳು ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ, ಯಾವೆಲ್ಲ ಉಲ್ಲೇಖಗಳು ಪ್ರಸ್ತಾಪ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು.
ದೇಶದ ಯಾವ ಹೈಕೋರ್ಟ್ ಇದನ್ನ ಅಧಿಕೃತ ಅಂತ ಪರಿಗಣಿಸಿದೆ ಅಂತ ಹೇಳಿ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರು ಕೇಳ್ತಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಎಜಿ ಪ್ರಭುಲಿಂಗ ನಾವದಗಿಯವರು, ಇದರ ಬಗ್ಗೆ ಸಾಕಷ್ಟು ನಾವು ಅಧ್ಯಯನವನ್ನ ಮಾಡಬೇಕಾಗುತ್ತೆ. ದೇವದತ್ ಕಾಮತ್ ಕೊಟ್ಟ ಉಲ್ಲೇಖವನ್ನ, ಆ ಮಾಹಿತಿಯನ್ನ ಕೂಡ ಉಲ್ಲೇಖವನ್ನ ಮಾಡುತ್ತಾರೆ. ಬಹಳ ಅಧ್ಯಯನ ಮಾಡಬೇಕಾಗುತ್ತೆ, ಯಾಕಂದ್ರೆ ಇದರಲ್ಲಿ ನಮಗೆ ಸಾಕಷ್ಟು ತಜ್ಞರ ಅವಶ್ಯಕತೆ ಇದೆ ಅಂತ ಹೇಳಿ. ದೇವದತ್ ಕಾಮತ್ ಕೊಟ್ಟಿರುವಂತಹ ಕುರಾನ್ ಉಲ್ಲೇಖ ಸರಿನಾ ಅಂತ ಕೇಳ್ತಾ ಇದ್ದಾರೆ. ಆ ವೆಬ್ಸೈಟ್ ಅಧಿಕೃತ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಎಜಿ ಪ್ರಭುಲಿಂಗ ನಾವದಗಿಯವರು Quran.comನ ಅಂಶಗಳನ್ನ ಹೇಳಿದ್ದಾರೆ ಅಂತ ಎಜಿ ಹೇಳುವಂತಹ ಸಂದರ್ಭದಲ್ಲಿ ಎಜಿ ಪ್ರಭುಲಿಂಗ ನಾವದಗಿಯವರ ಒಂದಷ್ಟು ವಾದವನ್ನ ಒಪ್ತಾರೆ. ಆಗ ದೇವದತ್ ಕಾಮತ್ ಅವರು ನ್ಯಾಯಾಂಗ ಹೇಳಲು ಮಾತ್ರ ಸಾಧ್ಯ. ಎಜಿ ಅವರು ಹೇಳುವಂಥದ್ದು ಮಂಗಳಸೂತ್ರದ ಬಗ್ಗೆ. ನಾನು ಮಂಗಳಸೂತ್ರದ ಬಗ್ಗೆ ಹೇಳಲ್ಲ, ನಾನು ಹೇಳ್ತಾ ಇರೋದು ಇಲ್ಲಿ ಬಟ್ಟೆ ಧರಿಸೋದರ ಕುರಿತು ಅನ್ನುವಂತಹ ಮಾತನ್ನ ಎಜಿ ಪ್ರಭುಲಿಂಗ ನಾವದಗಿಯವರು ಹೇಳ್ತಾರೆ. ಬಟ್ಟೆ ಧರಿಸೋದರ ಕುರಿತು ಮಾತ್ರ ನಾನು ಹೇಳೋದಕ್ಕೆ ಸಾಧ್ಯವಿದೆ. ಆ ಒಂದು ಮಂಗಳಸೂತ್ರದ ಬಗ್ಗೆ ನ್ಯಾಯಾಂಗ ಮಾತ್ರ ಹೇಳೋದಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನ ಕೂಡ ಆ ಸಂದರ್ಭದಲ್ಲಿ ಉತ್ತರವನ್ನ ಕೊಡ್ತಾರೆ. ಹೀಗೆ ಕಳೆದ ಹಲವು ದಿನಗಳಿಂದಲೂ ಕೂಡ ಕೋರ್ಟ್ನಲ್ಲಿ ಈಗ ಈ ಎಲ್ಲ ವಿಚಾರಗಳ ಬಗ್ಗೆ, ಕೇವಲ ಹಿಜಾಬ್ನಿಂದ ಆರಂಭವಾದಂತಹ ವಿಚಾರ ಎಲ್ಲ ಧರ್ಮಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಹಿಜಾಬ್ ಧರಿಸೋದ್ರ ಕುರಿತಾಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಧರ್ಮದ ಆಚರಣೆಗಳ ಕುರಿತು, ಸಂಪ್ರದಾಯಗಳ ಕುರಿತು ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಉಲ್ಲೇಖಗಳು ಆಗ್ತಾ ಇರೋದನ್ನು ನಾವು ಗಮನಿಸಬಹುದು. ಒಂದು ಧರ್ಮ, ಬೇರೆ ಬೇರೆ ಧರ್ಮಗಳಲ್ಲಿ ಯಾವ ರೀತಿ ಆಚರಣೆ ಇದೆ, ಅದು ಶೈಕ್ಷಣಿಕ ವಿಚಾರದಲ್ಲಿ ಯಾವ ರೀತಿಯಾಗಿ ಈಗ ಪರಿಣಾಮಗಳನ್ನ ಬೀರ್ತಾ ಇದೆ ಅನ್ನೋದನ್ನ ಕೂಡ ಈ ಎಲ್ಲ ವಾದ ಪ್ರತಿವಾದಗಳು ಆಗ್ತಾ ಇರುವಂತಹ ಒಂದು ವಿಚಾರಗಳಲ್ಲಿ ನಾವು ಗಮನಿಸಬಹುದು. ಇನ್ನು ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಡ್ಡಾಯ ಅನ್ನೋದನ್ನು ಆಲ್ರೆಡಿ ಈಗ ಎಲ್ಲ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ. ಯಾವುದೇ ಸ್ಕೂಲ್ಗಳಿಗೆ, ಕಾಲೇಜಿಗೆ ಹೋಗ್ಬೇಕಂದ್ರೆ, ಎಕ್ಸಾಮ್ ಬರೀಬೇಕಂದ್ರೆ ಹಿಜಾಬ್ ಇಸ್ ಅವರ್ ರೈಟ್. ನಾವು ಎಕ್ಸಾಮ್ ಬರಿಬೇಕು ಅಂದ್ರೆ ನಮಗೆ ಹಿಜಾಬ್ ಹಾಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಬಿಡಿ ಅನ್ನುವಂತಹ ವಿಚಾರವನ್ನ ಇಟ್ಟುಕೊಂಡೇ ಎಕ್ಸಾಮ್ ಅನ್ನೇ ಎಷ್ಟೋ ವಿದ್ಯಾರ್ಥಿಗಳು ಬಾಯ್ಕಾಟ್ ಮಾಡಿದ್ದಾರೆ, ಬಹಿಷ್ಕಾರ ಮಾಡಿದ್ದಾರೆ, ಹೋಗಿಲ್ಲ ಎಕ್ಸಾಮ್ಗೆ. ಸೊ ಎಲ್ಲ ವಿಚಾರಗಳು ಕೂಡ ಈಗ ಪ್ರಸ್ತಾಪ ಆಗ್ತಾ ಇದೆ. ಮಹಿಳೆಯರ ಸುರಕ್ಷತೆಗಾಗಿ ಮಾತ್ರ ಹಾಕ್ತಿದ್ದಾರೆ ಹಿಜಾಬ್ ಅನ್ನ ಅನ್ನುವ ವಿಚಾರವನ್ನ ಎಜಿ ಹೇಳ್ತಾರೆ. ಬಟ್ಟೆ ಧರಿಸೋದ್ರ ಕುರಿತು ನಾನು ಹೇಳ್ತೇನೆ ಅನ್ನುವಂತಹ ಮಾತನ್ನ ಕೂಡ ಎಜಿ ಪ್ರಭುಲಿಂಗ ನಾವದಗಿಯವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹಿಜಾಬ್ ವಿಚಾರ ಇರುವಂತಹ ವಿಚಾರ ಒಂದು, ಅಂದ್ರೆ ಆದಂತಹ ಬೆಳವಣಿಗೆ ಒಂದು, ಅದು ಯಾವ ರೀತಿಯಂತಹ ಎಲ್ಲ ವಿಸ್ತಾರವಾಗಿ ಈಗ ಅಲ್ಲಿ ಚರ್ಚೆ ಆಗ್ತಾ ಇದೆ, ಯಾವ ರೀತಿಯಾಗಿ ವಿಚಾರಣೆಗಳು ನಡೀತಾ ಇದೆ, ಎಲ್ಲ ಧರ್ಮಗಳ ಬೆಳಕು ಚೆಲ್ಲುವಂತಹ ಪ್ರಯತ್ನಗಳೆಲ್ಲ ಆಗ್ತಾ ಇದೆ. ಜೊತೆಗೆ ಎಲ್ಲ ಸಂಪ್ರದಾಯಗಳಾಗಿರಬಹುದು ಅಥವಾ ಆಚರಣೆಗಳಾಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಇರುವಂತಹ ಆಚರಣೆಗಳಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಎಲ್ಲವೂ ಕೂಡ ಒಂದೇನಾ? ಯಾವ ರೀತಿಯಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಆಚರಣೆಗಳಿದೆ, ಅಥವಾ ಆ ಆಚರಣೆಗಳಿಂದ ಯಾವ ರೀತಿಯಾಗಿ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ ಕುರಿತು ಕೂಡ ಈಗ ಚರ್ಚೆಗಳು ಆಗ್ತಾ ಇದೆ. ವಿಚಾರಣೆ ಆರಂಭ ಆಗಿದೆ. ಇವತ್ತಿನ ವಿಚಾರಣೆ ಮಧ್ಯಾಹ್ನ 2:30ಕ್ಕೆ ಆರಂಭ ಆಗಿದೆ. ಮೊನ್ನೆ ಸೋಮವಾರದಿಂದಲೂ ನಿರಂತರವಾಗಿ ವಿಚಾರಣೆಯನ್ನ ನೋಡಿದ್ವಿ ನಾವು, ಏನೇನಾಯಿತು, ಯಾವೆಲ್ಲ ಅಂಶಗಳಾಯಿತು, ಹಾಗೆಯೇ ಎಷ್ಟು ಮಂದಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ನಂತರ ಮತ್ತೆ ಮಧ್ಯಂತರ ಅರ್ಜಿಯನ್ನು ಅನೇಕರು ಸಲ್ಲಿಕೆ ಮಾಡಿದ್ದಾರೆ. ಆ ಮಧ್ಯಂತರ ಅರ್ಜಿಯಲ್ಲಿ ಕೆಲವೊಂದಷ್ಟು ರಿಜೆಕ್ಟ್ ಕೂಡ ಆಗಿದೆ. ಅದರ ಜೊತೆಗೆ ನಾವು ನೋಡಬಹುದು ಕೆಲವೊಂದು ಮಧ್ಯಂತರ ಅರ್ಜಿಗಳು ಈಗ ಮತ್ತೆ ಜಾಸ್ತಿಯಾಗಿ ಅರ್ಜಿಗಳನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಹಿಜಾಬ್ ಪರವಾಗಿ ಅನೇಕರನ್ನ ವಾದಿಸ್ತೀವಿ, ಹಿಜಾಬ್ ಪರವಾಗಿ, ಹಿಜಾಬ್ ಬೇಕು ಅನ್ನುವ ಪರವಾಗಿ ಕೂಡ ಅನೇಕ ಅರ್ಜಿಗಳು ಈಗ ಕೋರ್ಟ್ ಮೆಟ್ಲೆ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಒಂದು ವಿಚಾರ ಅನೇಕ ಬೇರೆ ಬೇರೆ ಮಗ್ಗಲುಗಳನ್ನ ಪಡೆದುಕೊಳ್ತಾ ಇರುವಂತದ್ದನ್ನ, ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಆಂಗಲ್ಗಳನ್ನ ಪಡಿತಾ ಇರುವುದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಈಗ ಅಲ್ಲಿನ ನ್ಯಾಯಮೂರ್ತಿಯಾಗಿರುವಂತಹ ಕೃಷ್ಣ ಎಸ್ ದೀಕ್ಷಿತ್ ಅವರು ಸರ್ಕಾರದ ಪರವಾದಂತಹ ಅಡ್ವೊಕೇಟ್ ಜನರಲ್ ಆಗಿರುವಂತಹ ಪ್ರಭುಲಿಂಗ ನಾವದಗಿ ಅವರಿಗೆ ಕೇಳ್ತಾರೆ, ಎಲ್ಲಾ ದೇಶಗಳಲ್ಲೂ ಇದು ಕಂಪಲ್ಸರಿಯಾ? ಎಲ್ಲ ದೇಶಗಳು ಇದನ್ನು ಬಳಕೆ ಮಾಡ್ತಾರಾ? ಎಲ್ಲ ದೇಶಗಳಲ್ಲೂ ಇದು ಇದೆಯಾ, ಅಥವಾ ಇದು ಅತ್ಯಂತ ಅಗತ್ಯನಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗೇನೆ ಹಿಜಾಬ್ ಕಡ್ಡಾಯದ ಬಗ್ಗೆ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಎಜಿ ಪ್ರಭುಲಿಂಗ ನಾವದಗಿ ಅವರು ಹೇಳ್ತಾರೆ, ಅಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಮಾತ್ರ ಇದನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ಬಟ್ಟೆ ಧರಿಸೋದ್ರ ಕುರಿತು ನಾನು ಹೇಳ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಎಜಿ ನಾವದಗಿಗೆ ಆಗ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಪ್ರಶ್ನೆಯನ್ನ ಕೇಳ್ತಾರೆ. ಮಂಗಳಸೂತ್ರದ ಬಗ್ಗೆ ಅವರು ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಮಂಗಳಸೂತ್ರದ ಬಗ್ಗೆ ಹೇಳಲ್ಲ, ಅದು ನ್ಯಾಯಾಂಗ ಮಾತ್ರ ಹೇಳೋದಕ್ಕೆ ಸಾಧ್ಯ. ಆದ್ರೆ ನಾನು ಹೇಳ್ತಾ ಇರೋದು ಇಲ್ಲಿ ಬಟ್ಟೆ ಧರಿಸುವುದರ ಕುರಿತಾಗಿ. ಮಹಿಳೆಯರು ಇಷ್ಟ ಬಂದ ಉಡುಪನ್ನ ಧರಿಸಬಹುದು ಅನ್ನುವಂತಹ ವಿಚಾರವನ್ನು ಕೂಡ ಎಜಿ ಪ್ರಭುಲಿಂಗ ನಾವದಗಿ ಅವರು ಹೇಳ್ತಾರೆ. ಮಂಗಳಸೂತ್ರ ಹಿಂದೂ ಧರ್ಮದ ಅಗತ್ಯತೆನ ಎಲ್ಲರೂ ಮಂಗಳಸೂತ್ರ ಧರಿಸಲು ನಾವು ಹೇಳಬಹುದೇ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಜಿ ಪ್ರಭುಲಿಂಗ ನಾವದಗಿ ಅವರ ಉತ್ತರ ಇದು. ಇಸ್ಲಾಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಏನು ಹಿಜಾಬ್ ವಿಚಾರ ಇದೆಯಲ್ಲ, ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ದೇಶಗಳ ಅಲ್ಲಿ ಕಂಪಲ್ಸರಿಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಆ ಸಂದರ್ಭದಲ್ಲಿ ಮಾಡ್ತಾರೆ ನ್ಯಾಯಮೂರ್ತಿಗಳು.
ಆ ಒಂದು ವಿಚಾರಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಏನಾಗ್ತದೆ, ಯಾವ ರೀತಿಯ ಆಚರಣೆಗಳಿದೆ, ಯಾವ ರೀತಿ ಕಟ್ಟುಪಾಡುಗಳಿದೆ, ಹಾಗೆಯೇ ಪುಸ್ತಕಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ ಸರ್ಕಾರದ ಪರವಾಗಿರುವಂತಹ ಅಡ್ವೊಕೇಟ್ ಜನರಲ್ ಆಗಿರುವಂತಹ ಪ್ರಭುಲಿಂಗ ನಾವದಗಿ ಅವರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವದತ್ತ ಕಾಮತ್ ಅವರು ಒಂದಷ್ಟು ವಿಚಾರಗಳನ್ನ ಅಲ್ಲಿ ಕೋರ್ಟ್ ಮುಂದೆ ಹೇಳಿದ್ರು, ವಾದವನ್ನ ಮಾಡಿದ್ರು. ಆ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿ ಏನೇನಾಗಿದೆ, ಯಾವ್ಯಾವ ದೇಶಗಳಿದೆ, ಯಾವ್ಯಾವ ದೇಶಗಳಲ್ಲಿ ಇಲ್ಲ, ಕಡ್ಡಾಯ ಅಲ್ವಾ, ಯಾಕೆ, ಏನು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದಾರೆ. ಆದ್ರೆ AG ಪ್ರಭುಲಿಂಗ ನಾವದಗಿ ಅವರು ಹೇಳ್ತಾರೆ ಇದರ ಬಗ್ಗೆ ಇನ್ನೂ ಕೂಡ ಸಾಕಷ್ಟು ಅಧ್ಯಯನ ಆಗಬೇಕಾಗಿದೆ. ಯಾಕಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಜಾಸ್ತಿ ಆದಂತಹ ಗೊತ್ತಿಲ್ಲ, ಇದರ ಬಗ್ಗೆ ಯಾವ ವಿಚಾರಗಳು ಅಷ್ಟು ಗೊತ್ತಿಲ್ಲ, ನಮಗೆ ತಜ್ಞರು ಬೇಕಾಗತ್ತೆ ಇದರ ಬಗ್ಗೆ ಅನ್ನೋದನ್ನು ಕೂಡ ಕೋರ್ಟ್ನ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಯಾಕಂದ್ರೆ ನನ್ನ ಮಾಹಿತಿಯ ಪ್ರಕಾರ ಹಿಜಾಬ್ ಎಲ್ಲಾ ದೇಶಗಳಲ್ಲೂ ಕಂಪಲ್ಸರಿ ಅಲ್ಲ, ಅಗತ್ಯತೆನೇ ಅಲ್ಲ. ಕೆಲವು ದೇಶಗಳಲ್ಲಿ ಅದು ಒಂದು ರಕ್ಷಣೆಯ ಭಾಗ, ಅದು ಮಹಿಳೆಯರಿಗೆ ನಾವು ರಕ್ಷಣೆಯಿಂದ ಇರ್ತೀವಿ ಅನ್ನುವಂತಹ ಒಂದು ವಿಶ್ವಾಸ, ಒಂದು ನಂಬಿಕೆಯ ಭಾಗ. ಆದ್ರೆ ಕಡ್ಡಾಯ ಅಂತ ಎಲ್ಲೂ ಕೂಡ ಹೇಳಲಿಲ್ಲ, ಯಾವುದೇ ರೀತಿಯಾದಂತಹ ಪುಸ್ತಕಗಳಲ್ಲೂ ಕುರಾನ್ಗಳಲ್ಲೂ ಅದನ್ನ ಹೇಳಲಿಲ್ಲ. ಮಹಿಳೆಯರ ಸುರಕ್ಷತೆಗಾಗಿ ಮಾತ್ರ ಅದನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಆ ಸಂದರ್ಭದಲ್ಲಿ AG ಪ್ರಭುಲಿಂಗ ನಾವದಗಿ ಅವರು ಕೋರ್ಟ್ನ ಮುಂದೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಈಗ ಮಂಗಳಸೂತ್ರ ಬಹಳ ಕಂಪಲ್ಸರಿ ಅಂತ ಹೇಳ್ತಾರೆ. ಆದ್ರೆ ಆ ಒಂದು ಕಂಪಲ್ಸರಿ ಅಗತ್ಯತೆನ ಎಲ್ಲರೂ ಹಾಕ್ಲೇಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಆಗ ನ್ಯಾಯಮೂರ್ತಿಗಳು ಕೇಳಿದಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ನಾನು ಈಗ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ, ಅದನ್ನ ನ್ಯಾಯಾಂಗವೇ ಹೇಳಬೇಕು ಅನ್ನುವಂಥ ಪ್ರಶ್ನೆ ಹೇಳ್ತಾರೆ. ನಾನು ಹೇಳೋದಿಲ್ಲಿ ಬರೀ ಬಟ್ಟೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಉಡುಪಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥ ಮಾತನ್ನ ಕೂಡ ಪ್ರಭುಲಿಂಗ ನಾವದಗಿ ಅವರು ಹೇಳ್ತಾರೆ. ಮಹಿಳೆಯರು ಇಷ್ಟ ಬಂದ ಉಡುಪುಗಳನ್ನು ಧರಿಸಬಹುದು, ಆದ್ರೆ ಹಿಜಾಬ್ ಧರಿಸೋದು ಕಡ್ಡಾಯ ಅಲ್ಲ. ಇದು ಕಡ್ಡಾಯ ಅಂತಾನೆ ಇಷ್ಟು ದಿನಗಳ ಕಾಲ ಹೇಳ್ತಾ ಇದ್ರು, ಮಕ್ಕಳೇ ಹೇಳ್ತಾ ಇದ್ರು, ಸ್ಟೂಡೆಂಟ್ಸ್ ಶುರು ಮಾಡಿದ್ದೆ ಇಲ್ಲಿಂದ ನಮಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನೇ ಇಲ್ಲಿವರೆಗೂ. ಇಟ್ಸ್ ಅವರ್ ಫಂಡಮೆಂಟಲ್ ರೈಟ್. ಯಾವುದೇ ಮಕ್ಕಳ ಹತ್ರ ಹೋಗಿ ಕೇಳಿ, ಈಗ ಕಾಲೇಜಲ್ಲಿ ಮುಸ್ಲಿಂ ಹುಡುಗಿಯರು, ಮುಸ್ಲಿಂ ವಿದ್ಯಾರ್ಥಿನಿಯರು ಇದನ್ನೇ ವಿಚಾರ ಇಟ್ಕೊಂಡು ಎಕ್ಸಾಮ್ ಅನ್ನೇ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬರೋದಿಲ್ಲ. ಶೈಕ್ಷಣಿಕ ವಿಚಾರವನ್ನ ಬಿಟ್ಟು ಧಾರ್ಮಿಕ ವಿಚಾರಕ್ಕೆ ಹೋಗಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಶೈಕ್ಷಣಿಕವಾಗಿ ಒಂದಷ್ಟು ವಿದ್ಯಾರ್ಥಿನಿಯರು ಅದಕ್ಕೆ ಇಂಪಾರ್ಟೆನ್ಸ್ ಕೊಡದೇ ಇದ್ದು ಎಕ್ಸಾಮ್ ಅನ್ನ ಬಿಟ್ಟು ಬಂದಿರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಹಿಜಾಬ್ ಧರಿಸೋದು ಕಡ್ಡಾಯ ಅಲ್ಲ, ಇಷ್ಟಪಡುವ ಬಟ್ಟೆ ಧರಿಸೋದಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿ AG ಪ್ರಭುಲಿಂಗ ನಾವದಗಿ ಅವರು ಹೇಳ್ತಾರೆ. ಹಿಜಾಬ್ಗೆ ಎಲ್ಲಿಯೂ ನಿರ್ಬಂಧ ಇಲ್ಲ, ಆದ್ರೆ ಹಿಜಾಬ್ ಧರಿಸೋದು ಕಡ್ಡಾಯ ಮಾಡಬಾರದು, ಮಹಿಳೆಯರ ಆಯ್ಕೆಗೆ ಬಿಡಬೇಕಿದು. ಅವರ ಸ್ವಾತಂತ್ರ್ಯದ ವಿಚಾರ. ಎಷ್ಟೋ ಮಹಿಳೆಯರನ್ನ ನಾವು ನೋಡ್ತೀವಿ, ಎಷ್ಟೋ ಮುಸ್ಲಿಂ ಮಹಿಳೆಯರು ಹಾಕೋದೇ ಇಲ್ಲ ಹಿಜಾಬ್, ಅದವರ ಸ್ವಾತಂತ್ರ್ಯ, ಅದವರ ಆಯ್ಕೆ. ಹಾಕಬಹುದು, ಹಾಕದೇ ಇರಬಹುದು, ಅದಾದ ಅವರ ಆಯ್ಕೆ, ಅವರ ಸ್ವಾತಂತ್ರ್ಯದ ವಿಚಾರ. ಅವ್ರಿಗೆ ಆಯ್ಕೆಗೆ ಬಿಡಬೇಕು, ಹಾಕ್ಬೇಕು. ಅವ್ರಿಗೆ ಇಷ್ಟ ಇದ್ರೆ ಹಾಕ್ತಾರೆ, ಇಲ್ಲದಿದ್ರೆ ಬೇಡ. ಒತ್ತಾಯ ಮಾಡಬಾರ್ದು. ಇದರಲ್ಲಿ ಪುಟ್ಟ ಮಕ್ಕಳಿಂದ ಎಷ್ಟೋ ಕಡೆಗಳಲ್ಲಿ ಪುಟ್ಟ ಮಕ್ಕಳಿಂದ ಹಿಜಾಬನ್ನು ಕಂಪಲ್ಸರಿ ಆಗಿ ಮಾಡಿ ಮಕ್ಕಳ ಮನಸ್ಸಿನ ಮೇಲೂ ಕೂಡ ಇಂತಹ ಪರಿಣಾಮಗಳನ್ನು ಬೀರಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದನ್ನ AG ಪ್ರಭುಲಿಂಗ ನಾವದಗಿ ಅವರು ವಾದ ಮಾಡ್ತಾರೆ. ಸರ್ಕಾರ ಯಾವುದೇ ರೀತಿಯ ನಿರ್ಬಂಧ ವಿಧಿಸಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ನ್ಯಾಯಪೀಠಕ್ಕೆ ಸರ್ಕಾರದ ನಿರ್ಧಾರವನ್ನ ತಿಳಿಸಿದ್ದಾರೆ AG ಪ್ರಭುಲಿಂಗ ನಾವದಗಿ ಅವರು. ಈಗಾಗಲೇ ಈ ಒಂದು ವಿಚಾರದಲ್ಲಿ ಸರ್ಕಾರ ಏನು ಮಾಡಿದೆ, ನಿರ್ಬಂಧವನ್ನ ಹೇರಿದೆಯಾ, ಹಾಕ್ಲೇಬಾರದು ಅನ್ನುವಂತಹ ನಿರ್ಬಂಧವನ್ನ ಹೇರಿದೆಯಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ AG ಪ್ರಭುಲಿಂಗ ನಾವದಗಿ ಅವರು. ಆ ರೀತಿಯಾಗಿ ಯಾವುದು ಕೂಡ ಸರ್ಕಾರ ನಿರ್ಧಾರವನ್ನ ಮಾಡಿಲ್ಲ. ಹಾಕ್ಲೇಬಾರದು, ಹಾಕ್ಲೇಬೇಕು, ಇಂತಹ ಒಂದು ನಿರ್ಧಾರವನ್ನ ಸರ್ಕಾರ ಮಾಡಿಲ್ಲ ಅನ್ನುವಂತಹ ಒಂದು ಮನವರಿಕೆಯನ್ನು ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ನಿರ್ಬಂಧ ಇಲ್ಲ ಅನ್ನೋದನ್ನ ಕೂಡ ಹೇಳ್ತಾರೆ. ಸರ್ಕಾರ ಇಲ್ಲಿ ಯಾವುದೇ ರೀತಿಯ ನಿರ್ಬಂಧವನ್ನ ವಿಧಿಸಿಲ್ಲ ಅನ್ನೋದನ್ನ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನ್ಯಾಯಪೀಠಕ್ಕೆ ಸರ್ಕಾರದ ನಿರ್ಧಾರ ಏನು ಅನ್ನೋದನ್ನು ತಿಳಿಸಿದ್ದಾರೆ. ಮೊನ್ನೆಯಿಂದಲೂ ಕೂಡ ಆರಂಭದಿಂದಲೂ AG ಪ್ರಭುಲಿಂಗ ನಾವದಗಿ ಅವರು ಯಾವಾಗ ತಮ್ಮ ಪ್ರತಿವಾದವನ್ನ ಮಾಡೋದಕ್ಕೆ ಆರಂಭ ಮಾಡಿದ್ರು, ಎಲ್ಲ ಅರ್ಜಿದಾರರ ಪರ ವಕೀಲರು ಮಾಡಿದಂತಹ ಎಲ್ಲ ವಿಚಾರಗಳಿಗೆ, ಎಲ್ಲ ವಾದಗಳಿಗೆ ಉತ್ತರವನ್ನ ಕೊಡ್ತಾ ಬಂದರು AG ಪ್ರಭುಲಿಂಗ ನಾವದಗಿ ಅವರು. ಅವಾಗ ಅವರು ಈ ವಿಚಾರ ಎಲ್ಲಿಂದ ಆರಂಭ ಆಯಿತು ಅನ್ನೋದನ್ನು ಕೂಡ ಹೇಳ್ತಾ ಬರ್ತಾರೆ. ಹೇಗೆ ಆರಂಭ ಆಯಿತು, ಯಾವ ಕಾಲೇಜಿಂದ ಆರಂಭ ಆಯಿತು, ಎಲ್ಲಿಂದ ಆರಂಭ ಆಯಿತು, ಸರ್ಕಾರ ಯಾಕೆ ಇಲ್ಲಿ ಒಂದು ಸಮಿತಿಯನ್ನ ಮಾಡಬೇಕಾದಂತಹ ಅವಶ್ಯಕತೆ, ಅನಿವಾರ್ಯತೆ ಎದುರಾಯಿತು ಅನ್ನೋದನ್ನ ಕೂಡ ಕೋರ್ಟ್ ಮುಂದೆ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ದೊಡ್ಡ ವಿಚಾರ ಆಯಿತು, ಈಗ ಕೋರ್ಟ್ ಮೆಟ್ಟಿಲೇರಿದೆ ಅನ್ನೋದನ್ನ ಕೂಡ ಅವರು ಕೋರ್ಟ್ಗೆ ಹೇಳ್ತಾರೆ. ಯಾಕಂದ್ರೆ ಒಂದು ಸಣ್ಣ ಕಾಲೇಜಿಂದ ಆರಂಭವಾದಂತಹ ಒಂದು ವಿಚಾರ ರಾಷ್ಟ್ರವ್ಯಾಪಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುವವರೆಗೂ ಬಂದಿದೆ. ಅಲ್ಲಿ ಈ ವಿಚಾರ ಸಣ್ಣದಾಗಿ ಅಲ್ಲೇ ಮುಗಿಸಬಹುದಾಗಿತ್ತು, ಆದರೆ ಅದು ದೊಡ್ಡದಾಗ್ತಾ ಬಂತು. ಅಲ್ಲಿ ಕೇಳುವಂತಹ ವಿಚಾರ ಅಲ್ಲಿ ಯಾರು ಕೂಡ ಕೇಳುವ ಹಾಗೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಬಂತು, ಸಮಿತಿಯನ್ನು ರಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಯಿತು. ಆ ಒಂದು ಅನಿವಾರ್ಯತೆ ಆ ನಂತರ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಕೋರ್ಟ್ ಮೆಟ್ಟಿಲೇರೋರು ಕೂಡ ಬಂದಿದೆ ಅನ್ನೋದನ್ನು ಕೂಡ ಹೇಳ್ತಾರೆ.
ಈಗ ಏನಾಗುತ್ತಾ ಇದೆ, ಯಾವ ರೀತಿಯಾದಂತಹ ಒಂದು ವಿಚಾರಗಳು ಇದೆ, ಸರ್ಕಾರ ಅದರಲ್ಲಿ ಏನ್ ಮಾಡಿತು ಅಂದ್ರೆ ಯಾಕೆ ಅಂತಹ ನಿರ್ಧಾರ ತೆಗೆದುಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಸಮವಸ್ತ್ರ ಇರುವಂತಹ ಶಾಲೆಗಳಲ್ಲಿ, ಸಮವಸ್ತ್ರ ಇರುವಂತಹ ಕಾಲೇಜುಗಳಲ್ಲಿ ಎಲ್ಲರೂ ಒಂದೇ ಅನ್ನುವಂತಹ ಭಾವನೆ ಇರಬೇಕು ಅನ್ನೋದನ್ನ ಕೂಡ ಹೇಳಲಾಗಿದೆ. ಅದೇ ಕಾರಣಕ್ಕಾಗಿ ಸರ್ಕಾರ ಏನ್ ಮಾಡಿದೆ, ಸಮವಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಯಾಯ ಶಾಲಾ ಆಡಳಿತ ಮಂಡಳಿಗೇನೆ ಅದಕ್ಕೆ ಜವಾಬ್ದಾರಿಯನ್ನ ನೀಡಲಾಗಿದೆ ಅನ್ನೋದನ್ನ ಹೇಳ್ತಾರೆ. ಇನ್ನು ಉಳಿದ ವಕೀಲರಿಗೆ ವಾದ ಮಂಡನೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಕೂಡ ನೀಡಲಾಗಿದ್ದು, ಸರ್ಕಾರದ ಆದೇಶ ಖಾಸಗಿ ಅಲ್ಪಸಂಖ್ಯಾತ ಶಾಲೆಗಳಿಗೆ ಅಥವಾ ಇದಕ್ಕೆ ಬೇರೆ ಬೇರೆ ಸಂಸ್ಥೆಗಳಿಗೆ ಅನ್ವಯ ಆಗಲ್ಲ, ಸಮವಸ್ತ್ರದ ಬಗ್ಗೆ ಶಿಕ್ಷಣ ಸಂಸ್ಥೆಗಳಿಗೆ ನಿರ್ದೇಶನ ನೀಡಿಲ್ಲ ಅಂತ ಹೇಳಿ ಎಜಿ ಪ್ರಭುಲಿಂಗ ನಾವಡಗಿ ಅವರು ಹೇಳ್ತಾರೆ. ಇನ್ನು ವಕೀಲರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಮಂಡನೆ ಹಲವು ದಿನಗಳಿಂದಲೂ ಕೂಡ ಬೇರೆ ಬೇರೆ ಅರ್ಜಿದಾರರ ಪರವಾಗಿ ಅನೇಕ ವಕೀಲರುಗಳು ಮಾಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ವಿಚಾರವನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಅದಕ್ಕೆ ಯಾವ ರೀತಿಯಾದಂತಹ ನಿರ್ಬಂಧ ಇಲ್ಲ. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿರುವಂತಹ ಸಂದರ್ಭದಲ್ಲಿ ಅವರ ಆಯಾಯ ಶಾಲಾ ಆಡಳಿತ ಮಂಡಳಿಗಳು, ಸಂಘ ಸಂಸ್ಥೆಗಳು ತಮಗೆ ಬೇಕಾದಂತಹ ಒಂದಷ್ಟು ರೂಲ್ಸ್ಗಳನ್ನ ಮಾಡ್ಕೊಂಡಿರುತ್ತೆ. ಅವರಿಗೆ ಬೇಕಾದಂತಹ ರೂಲ್ಸ್ಗಳನ್ನ ಅಲ್ಲಿ ಫಾಲೋ ಮಾಡ್ತಾರೆ. ಅದು ಎಲ್ಲರ ಒಪ್ಪಿಗೆ ಮೇರೆನೆ ಮಕ್ಕಳನ್ನ ಶಾಲೆಗೆ ಕಳಿಸುವಂತಹ ಸಂದರ್ಭದಲ್ಲಿ ಅಥವಾ ಕಾಲೇಜಿಗೆ ಕಳಿಸುವ ಸಂದರ್ಭದಲ್ಲಿ ಅಲ್ಲಿನ ನೀತಿ ನಿಯಮಗಳು ಏನಿದೆ ಅದನ್ನ ಒಪ್ಕೊಂಡೇ ಅದನ್ನ ಸೈನ್ ಮಾಡಿರ್ತಾರೆ, ಅಡ್ಮಿಷನ್ ಮಾಡ್ಕೊಂಡಿರ್ತಾರೆ ಅನ್ನೋದನ್ನ ಕೂಡ ಹೇಳ್ತಾರೆ. ಆದ್ರೆ ಅಲ್ಲಿ ಸರ್ಕಾರ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ, ಅಲ್ಲಿ ಯಾವುದೇ ರೀತಿಯಾದಂತಹ ಆದೇಶ ಹೊರಡಿಸಿಲ್ಲ, ನಿರ್ಧಾರ ಮಾಡಿಲ್ಲ ಅನ್ನುವಂತಹ ಮಾತನ್ನ ಕೂಡ ಎಜಿ ಪ್ರಭುಲಿಂಗ ನಾವಡಗಿ ಅವರು ಹೇಳ್ತಾರೆ. ಅದರ ಜೊತೆಗೆ ಶಿಕ್ಷಕರ ಪರವಾಗಿ ಹಿಜಾಬ್ ಕುರಿತ ವಾದ ಮಂಡನೆಯನ್ನ ಮಾಡುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ಪರವಾಗಿ ವಕೀಲ ಆರ್ ವೆಂಕಟರಮಣಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಶಿಕ್ಷಕರ ಪರವಾಗಿ ಹಿಜಾಬ್ ಕುರಿತ ವಾದ ಮಂಡನೆಯನ್ನ ಅವರು ಮಾಡ್ತಾ ಇರುವಂತದ್ದು, ಶಿಕ್ಷಕರು ಹಿಜಾಬನ್ನ ಹಾಕಿ ಕ್ಲಾಸ್ಗಳಲ್ಲಿ ಲೆಕ್ಚರಿಂಗ್ ಮಾಡುವಂಥದ್ದು, ಪಾಠ ಮಾಡೋದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅವರು ಆ ಒಂದು ವಾದ ಮಂಡನೆ ಮಾಡ್ತಾರೆ. ಸರ್ಕಾರದ ಪರವಾಗಿ ನಾವದಗಿ ಅವರ ವಾದ ಮಂಡನೆ ಮುಕ್ತಾಯ ಆಗಿದೆ. ಅರ್ಜಿದಾರರ ಪರ ವಕೀಲರಿಗೆ ಸಮಯ ಈಗ ನಿಗದಿ ಆಗಿದೆ. ಉಳಿದ ವಕೀಲರಿಗೆ ವಾದ ಮಂಡನೆಗೆ ಅವಕಾಶ ಕಲ್ಪಿಸಲಾಗುತ್ತೆ. ಮೊನ್ನೆ ಒಂದಷ್ಟು ಮಧ್ಯಂತರ ಅರ್ಜಿಗಳು ಮತ್ತೆ ಮತ್ತೆ ಬಂದು ಈಗ ಸದ್ಯಕ್ಕೆ ಯಾರ್ಯಾರು ಅರ್ಜಿದಾರರು ಹಾಕಿದಾರಲ್ಲ ಅವರ ವಾದ ಮುಗಿಲಿ, ಆ ನಂತರ ಉಳಿದಂತಹ ಅರ್ಜಿಯನ್ನ ತೆಗೆದುಕೊಳ್ಳೋಣ ಅಂತ ಹೇಳಿದ್ರು ನ್ಯಾಯಮೂರ್ತಿಗಳು. ಈ ಹಿನ್ನೆಲೆಯಲ್ಲಿ ಈಗ ಶಿಕ್ಷಕರ ಪರವಾಗಿ ವಕೀಲ ಆರ್ ವೆಂಕಟರಮಣಿ ವಾದವನ್ನ ಮಂಡನೆ ಮಾಡ್ತಾರೆ. ಈಗಾಗಲೇ ಸರ್ಕಾರದ ಪರ ವಕೀಲರಾಗಿರುವಂತಹ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವಡಗಿ ಅವರ ವಾದ ಮಂಡನೆ ಮುಕ್ತಾಯ ಆಗಿದೆ. ಇನ್ನು ಉಳಿದ ಅರ್ಜಿದಾರರಿಗೆ ಸಂಬಂಧಪಟ್ಟ ಹಾಗೆ ಅವರ ವಕೀಲರಿಗೆ ವಾದ ಮಂಡನೆ ಮಾಡೋದಕ್ಕೆ ಈಗ ನ್ಯಾಯಪೀಠ ಸೂಚನೆಯನ್ನ ಕೊಟ್ಟಿದೆ, ಆದೇಶವನ್ನ ಕೊಟ್ಟಿದೆ. ಶಿಕ್ಷಕರ ಪರವಾಗಿ ವಕೀಲ ಆರ್ ವೆಂಕಟರಮಣಿ ವಾದವನ್ನ ಮಂಡನೆ ಮಾಡ್ತಾರೆ. ಶಿಕ್ಷಕರ ಪರವಾಗಿ ಹಿಜಾಬ್ ಕುರಿತ ಅಂದ್ರೆ ಎಜುಕೇಶನ್ ಸೆಂಟರ್ಗಳಲ್ಲೂ ಕೂಡ ಈಗ ಒಂದಷ್ಟು ಜನ ಈಗ ಮೊನ್ನೆ ರಾಜೀನಾಮೆ ಕೊಟ್ಟಿದ್ದನ್ನು ನಾವು ಗಮನಿಸಬಹುದು. ನಮಗೆ ಹಾಕಬಾರ್ದು, ನೀವು ಹಿಜಾಬ್ ಹಾಕಿ ಪಾಠ ಮಾಡಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆರ್ ವೆಂಕಟರಮಣಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಈಗ ಯಾಕೆ ಬೇಕು ಲೆಕ್ಚರ್ಸ್ಗೆ ಅಥವಾ ಟೀಚರ್ಸ್ಗೆ, ಯಾಕೆ ಅವರು ಹಿಜಾಬನ್ನ ಹಾಕೊಂಡು ಬುರ್ಕಾ ಹಾಕೊಂಡು ಪಾಠ ಮಾಡ್ತಾರೆ ಕ್ಲಾಸಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ಈಗ ನ್ಯಾಯಪೀಠದ ಮುಂದೆ ಇಡುವಂತಹ ಸಾಧ್ಯತೆಗಳು ಇದೆ. ಇನ್ನು ಸರ್ಕಾರದ ಆದೇಶ ಖಾಸಗಿ ಅಲ್ಪಸಂಖ್ಯಾತ ಸಂಸ್ಥೆಗಳಿಗೆ ಅನ್ವಯ ಆಗಲ್ಲ, ಸಮವಸ್ತ್ರದ ಬಗ್ಗೆ ಶಿಕ್ಷಣ ಸಂಸ್ಥೆಗಳಿಗೆ ನಿರ್ದೇಶನ ನೀಡಿಲ್ಲ ಅಂತ ಹೇಳಿ ಸರ್ಕಾರದ ಪರ ಎಜಿ ಪ್ರಭುಲಿಂಗ ನಾವದಗಿ ಅವರು ಆಲ್ರೆಡಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮಂಗಳಸೂತ್ರದ ವಿಚಾರ ಬರುತ್ತೆ. ಹಿಂದೂ ಧರ್ಮಕ್ಕೆ ಅಗತ್ಯತೆಯನ್ನ ಎಲ್ಲರೂ ಮಂಗಳಸೂತ್ರ ಧರಿಸೋದಕ್ಕೆ ನಾವು ಹೇಳಬಹುದೇ ಅನ್ನುವಂಥ ಪ್ರಶ್ನೆಯನ್ನ ನ್ಯಾಯಪೀಠ ಮಾಡ್ತಾರೆ, ಅಂದ್ರೆ ನ್ಯಾಯಾಧೀಶರು ಮಾಡ್ತಾರೆ. ಅದಕ್ಕೆ ಎಜಿ ನಾವದಗಿ ಅವರು ಉತ್ತರವನ್ನು ಕೊಡ್ತಾರೆ, ಇದನ್ನ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ, ನ್ಯಾಯಾಂಗ ಮಾತ್ರ ಹೇಳಬೇಕು, ನ್ಯಾಯಾಂಗ ಹೇಳೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾರೆ ಎಜಿ ಪ್ರಭುಲಿಂಗ ನಾವದಗಿ ಅವರು. ಸೊ ಆ ನಂತರ ಅವ್ರು ಹೇಳ್ತಾರೆ, ನಾನು ಬಟ್ಟೆಯ ವಿಚಾರವನ್ನ ಮಾತಾಡ್ತೀನಿ, ಬಟ್ಟೆ ಧರಿಸುವುದ್ರ ಕುರಿತು ಹೇಳ್ತೀನಿ, ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತೀನಿ. ಹಿಜಾಬ್ ಬೇಕಾ ಬೇಡವಾ ಅನ್ನೋದು ಪ್ರಶ್ನೆ ಅಲ್ಲ ಇಲ್ಲಿ. ಹಿಜಾಬ್ ಇಂಪಾರ್ಟೆಂಟಾ, ಅಗತ್ಯತೆನಾ, ನಿಜವಾಗ್ಲೂ ಕಡ್ಡಾಯನಾ, ಯಾವ್ದ್ರಲ್ಲಿ ಉಲ್ಲೇಖ ಮಾಡಿದೆ, ಇದರ ಬಗ್ಗೆ ಎಲ್ಲಾದ್ರೂ ಹೇಳಲಾಗಿದೆಯಾ, ಅಗತ್ಯತೆನೇ ಅನ್ನೋದ್ರ ಬಗ್ಗೆ ಏನಾದ್ರೂ ಹೇಳಲಾಗಿದೆಯಾ, ಅನೇಕ ಉಲ್ಲೇಖಗಳನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ಅಸೆಂಬ್ಲಿಯಲ್ಲಿ ಸರ್ಕಾರದ ಪರವಾಗಿ ಇರುವಂತಹ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ಅವರು. ಸೊ ಇಲ್ಲಿಗೆ ಇವತ್ತಿಗೆ ಸರ್ಕಾರದ ಪರವಾಗಿ ಅರ್ಜಿ ಪರವಾಗಿ ವಾದವನ್ನ ಮಾಡ್ತಾ ಇದ್ರಲ್ಲ, ಪ್ರತಿವಾದವನ್ನ ಮಾಡ್ತಾ ಇದ್ರಲ್ಲ ಎಜಿ ಪ್ರಭುಲಿಂಗ ನಾವದಗಿ, ಅವರ ವಾದ, ಅವರ ಪ್ರತಿವಾದ ಇಲ್ಲಿಗೆ ಮುಕ್ತಾಯ ಆಗಿದೆ. ಇವಾಗ ಇನ್ನೊಂದಷ್ಟು ಅರ್ಜಿಗಳು ಬಂದಿದೆ, ಸಾಕಷ್ಟು ಅರ್ಜಿಗಳು ಮೊನ್ನೆಯಿಂದ ಬರ್ತಾನೆ ಇದೆ. ಅದಕ್ಕೆ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ, ಫಸ್ಟ್ ಮೊದಲ ಅರ್ಜಿಗಳೇನಿದೆಯಲ್ಲ ಅದನ್ನ ಮಾಡೋಣ, ವಿಸ್ತೃತವಾಗಿ ವಿಚಾರಣೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಕೆಲವು ದಿನಗಳಲ್ಲೇ ಇದನ್ನ ಸಂಪೂರ್ಣವಾಗಿ ಆದಷ್ಟು ಬೇಗ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಬೇಕು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಸೊ ಈಗ ಶಿಕ್ಷಕರ ಪರವಾಗಿ ಆರ್ ವೆಂಕಟರಮಣಿ ಹಿಜಾಬ್ ಪರವಾಗಿ ಅವರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಶಿಕ್ಷಕರ ಪರವಾಗಿ ಹಿಜಾಬ್ ಕುರಿತ ವಾದ ಮಂಡನೆ ಈಗ ಕೋರ್ಟ್ನಲ್ಲಿ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು. ಹಿಜಾಬ್ ಕುರಿತ ತೀರ್ಪು ಶಿಕ್ಷಕರಿಗೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಬೇಕಾಗುತ್ತೆ, ಯಾಕಂದ್ರೆ ಮಕ್ಕಳಿಗೆ ಮಾತ್ರ ಅಲ್ಲ, ಇಲ್ಲಿ ಶಿಕ್ಷಕರು ಕೂಡ ಅನೇಕರು ಈಗ
ಪಾಠ ಮಾಡುವಂಥ ಸಂದರ್ಭದಲ್ಲಿ ಹಿಜಾಬನ್ನು ಹಾಕೊಂಡೇ ಪಾಠ ಮಾಡ್ತಾರೆ, ಬುರ್ಕಾ ಹಾಕೊಂಡೇ ಪಾಠ ಮಾಡ್ತಾರೆ ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ಅಂತ ಹೇಳಿ. ಸೊ ಮುಕ್ತ ಮನಸ್ಸಿಂದ ಅವರು ಪಾಠ ಮಾಡೋದಕ್ಕೆ, ಅಲ್ಲಿ ಮಕ್ಕಳ ಜೊತೆ ಬೆರೆಯೋದಕ್ಕೆ ಹಿಜಾಬನ್ನು ಹಾಕ್ಕೊಂಡು ಅಥವಾ ಬುರ್ಕವನ್ನು ಹಾಕೊಂಡೇ ಪಾಠ ಮಾಡಬೇಕು ಅಂತಹ ಒಂದು ಅಗತ್ಯತೆ ಇದೆ. ಮುಕ್ತ ಮನಸ್ಸಿಂದ ಪಾಠ ಮಾಡುವ ವಾತಾವರಣ ಅಗತ್ಯ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಿಜಾಬ್ ಕುರಿತ ತೀರ್ಪು ಶಿಕ್ಷಕರಿಗೂ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಪ್ರಮುಖ ಆಗತ್ತೆ ಅಂತ ಹೇಳಿ ಶಿಕ್ಷಕರ ಪರವಾಗಿ ವಕೀಲ ವೆಂಕಟರಮಣಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹಿಜಾಬ್ ಏನೊಂದು ಕುರಿತು ತೀರ್ಪು ಬರುತ್ತಲ್ಲ, ಅದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಕೇವಲ ವಿದ್ಯಾರ್ಥಿಗಳಿಗೂ, ಸ್ಕೂಲಿಗೆ ಹೋಗುವಂಥವ್ರು, ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಹಿಜಾಬ್ ಹಾಕೊಂಡು ಕ್ಲಾಸಲ್ಲಿ ಕೂತ್ಕೊಳ್ಳಿ ಬೇಡ ಈ ಪ್ರಶ್ನೆ ಅಲ್ಲ. ಇದರಲ್ಲಿ ಶಿಕ್ಷಕರು ಕೂಡ ಇದ್ದಾರೆ, ಶಿಕ್ಷಕರಿಗೂ ಕೂಡ ಇದು ಅನ್ವಯ ಆಗತ್ತೆ ಅನ್ನೋದನ್ನ ಅವರು ಕೋರ್ಟ್ಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಈ ಹಿಜಾಬ್ ವಿಚಾರದಲ್ಲಿ ಕೊಡುವಂತಹ ತೀರ್ಪು ಇದೆಯಲ್ಲ, ಆ ತೀರ್ಪು ಎಲ್ಲಾ ಶಿಕ್ಷಕರಿಗೂ ಮಾದರಿಯಾಗುತ್ತೆ. ಮುಕ್ತ ಮನಸ್ಸಿನಿಂದ ಪಾಠ ಮಾಡುವಂತಹ ವಾತಾವರಣ ಇಲ್ಲಿ ಅಗತ್ಯ ಇದೆ. ಎಷ್ಟೋ ಮುಸ್ಲಿಂ ಲೆಕ್ಚರ್ಸ್ ಆಗಿರ್ಬೋದು, ಟೀಚರ್ಸ್ ಅವರು ಈ ಒಂದು ಹಿಜಾಬನ್ನ ಹಾಕೊಂಡು ಅಥವಾ ಬುರ್ಕವನ್ನ ಹಾಕೊಂಡು ಹೋಗಿ ಕ್ಲಾಸ್ಗಳಲ್ಲಿ ಪಾಠ ಮಾಡ್ತಾರೆ. ಅವರಿಗೆ ಒಂದು ರೀತಿಯಂತಹ ಅದು ಮುಕ್ತ ಮನಸ್ಸಿಂದ ಪಾಠ ಮಾಡೋದಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ. ಒಂದು ವೇಳೆ ಅದು ಇಲ್ಲ ಅಂತ ಹೇಳಿದ್ರೆ ಎಷ್ಟೋ ಜನ ಲೆಕ್ಚರ್ ಆಗೋದೇ ಇಲ್ಲ ಅಥವಾ ಕ್ಲಾಸ್ಗಳಿಗೆ ಹೋಗಿ ಪಾಠ ಮಾಡೋದೇ ಇಲ್ಲ ಅನ್ನುವಂತಹ ಸಿಚುವೇಶನ್ ಕೂಡ ನಿರ್ಮಾಣ ಆಗಬಹುದು. ಉಡುಪಿಯ ಇಬ್ಬರು ಉಪನ್ಯಾಸಕರ ಪರವಾಗಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಆರ್ ವೆಂಕಟರಮಣಿ ಅವರು. ಉಡುಪಿಯ ಇಬ್ಬರು ಉಪನ್ಯಾಸಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನ ಕೂಡ ಹಾಕಿದ್ರು. ಸೊ ಅರ್ಜಿ ಈ ಒಂದು ಹಿಜಾಬ್ ಕುರಿತ ತೀರ್ಪು ಇದೆಯಲ್ಲ, ಅದು ಪ್ರಮುಖವಾಗಿ ಟೀಚರ್ಸ್ಗೂ ಕೂಡ ಅಪ್ಲೈ ಆಗಬೇಕು. ಮುಕ್ತ ಮನಸ್ಸಿಂದ ಅವರು ಪಾಠ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ, ಆದರೆ ಅದು ಮುಕ್ತ ಮನಸ್ಸಿಂದ ಪಾಠ ಮಾಡುವಂತಹ ವಾತಾವರಣ ಆಗಬೇಕು ಅಂತ ಹೇಳಿ ಈಗ ಆರ್ ವೆಂಕಟರಮಣಿಯವರು ಶಿಕ್ಷಕರು ಹಿಜಾಬನ್ನು ಧರಿಸಿ ಪಾಠ ಮಾಡೋದ್ರ ಬಗ್ಗೆ ಅಥವಾ ಅವರು ಹಿಜಾಬ್ ಧರಿಸೋದ್ರ ಬಗ್ಗೆ ಈಗ ವಾದವನ್ನ ಕೋರ್ಟ್ನ ಮುಂದೆ ಇಡ್ತಾ ಇದ್ದಾರೆ. ಪ್ರಮುಖವಾಗಿ ಇದು ಕೇವಲ ವಿದ್ಯಾರ್ಥಿಗಳ ವಿಚಾರ ಅಲ್ಲ ಅನ್ನೋದನ್ನ ನಾವು ಆಗಲೇ ಹೇಳಿದ್ವಿ. ಬೇರೆ ಬೇರೆ ಆಂಗಲ್ ಅನ್ನ ಪಡ್ಕೊಂಡಿರೋದನ್ನ ನಾವು ಹೇಳ್ತಾ ಇದ್ವಿ. ಒಂದು ವಿದ್ಯಾರ್ಥಿಗಳಿಂದ ಆರಂಭವಾದಂತಹ ಈ ವಿಚಾರ ಎಷ್ಟು ಮಜಲುಗಳನ್ನು ಪಡ್ಕೊಂಡಿದೆ, ಯಾವ ರೀತಿಯಂತಹ ಆಂಗಲ್ಗಳನ್ನು ಪಡ್ಕೊಳ್ತಾ ಇದೆ, ಎಷ್ಟು ವಿಸ್ತಾರವಾಗಿ ಇಲ್ಲಿ ವಿಚಾರಣೆ ನಡೀತಾ ಇದೆ. ಎಲ್ಲ ಧರ್ಮದ ವಿಚಾರಗಳು ಕೂಡ ಇಲ್ಲಿ ಬಂದಿದೆ. ಅನೇಕ ಕೋರ್ಟ್ಗಳು ಕೊಟ್ಟಂತಹ ತೀರ್ಪುಗಳು ಬಂದಿದೆ, ಅನೇಕ ಕೋರ್ಟ್ಗಳಂತಹ ಕೇಸ್ಗಳು ಬಂದಿದೆ, ಅನೇಕ ಉಲ್ಲೇಖಗಳಾಗಿದೆ, ಅನೇಕ ಪುಸ್ತಕಗಳನ್ನು ಅಧ್ಯಯನ ಮಾಡಲಾಗಿದೆ ಇಲ್ಲಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಎಲ್ಲೆಲ್ಲಿ ಏನಾಗ್ತಾ ಇದೆ, ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಅಥವಾ ಒಂದು ಪ್ರದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಪ್ರದೇಶಗಳಲ್ಲಿ ಈಗ ನಾವು ನೋಡಬೇಕಾಗುತ್ತೆ. ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಕಂಟ್ರೀಸ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಈಗ ನಾವು ಭಾರತದಲ್ಲೇ ನೋಡೋದಾದ್ರೆ, ಕರ್ನಾಟಕದಲ್ಲೇ ನೋಡೋದಾದ್ರೆ ಒಂದು ಪ್ರದೇಶದಲ್ಲಿ ಜನ ಹಾಕುವಂತಹ ಹಿಜಾಬ್ ಇನ್ನೊಂದು ಕಡೆಗಳಲ್ಲಿ ಕೆಲವೆಷ್ಟೋ ಸ್ಥಳಗಳಲ್ಲಿ ಹಾಕೋದೇ ಇಲ್ಲ. ಅಂತಹ ಒಂದು ವಾತಾವರಣ ಕೂಡ ಇರೋದನ್ನ ನಾವು ಗಮನಿಸಬಹುದು. ಸೊ ಎಲ್ಲ ವಿಚಾರಗಳು ಕೂಡ ಈಗ ಅಲ್ಲಿ ಪ್ರಸ್ತಾಪ ಆಗಿದೆ, ಮಂಡನೆ ಆಗಿದೆ. ಇನ್ನು ಉಪನ್ಯಾಸಕರು ಕೂಡ ಹಿಜಾಬನ್ನ ಧರಿಸೋದ್ರ ಕುರಿತಾಗಿ ಆಲ್ರೆಡಿ ಅನೇಕ ಕಾಲೇಜುಗಳಲ್ಲಿ ನಡೀತಾ ಇದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ವಾದ ಮಂಡನೆ ಆಗ್ತಾ ಇದೆ. ಐರೋಪ್ಯ ರಾಷ್ಟ್ರಗಳ ಶಿಸ್ತಿನ ಬಗ್ಗೆಯೂ ಕೂಡ ಅಲ್ಲಿ ಈಗ ಹೇಳಲಾಗಿದೆ. ಉಪನ್ಯಾಸಕರ ಜೊತೆಗೂ ಮಕ್ಕಳಿಗೂ ಮುಕ್ತ ವಾತಾವರಣ ಬೇಕು. ಉಡುಪಿಯ ಇಬ್ಬರು ಉಪನ್ಯಾಸಕರ ಪರವಾಗಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಈಗ ವಕೀಲರಾಗಿರುವಂತಹ ವೆಂಕಟರಮಣಿ ಅವರು. ಕೇವಲ ಇದು ಮಕ್ಕಳ ವಿಚಾರ ಮಾತ್ರ ಅಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಒಂದು ಎಜೆ ಪ್ರಭುಲಿಂಗ ನಾವದಗಿಯವರು ಕೊನೆಯದಾಗಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಅಂದರೆ ಅವರು ವಾದವನ್ನು ಮುಕ್ತಾಯ ಮಾಡುವಂತಹ ಸಂದರ್ಭದಲ್ಲಿ, ನಾನು ಬೆಳಗ್ಗೆ ಬರುವಾಗ ಒಂದು ಹಾಡನ್ನು ಕೇಳಿದೆ, ಮುಖ ಮುಚ್ಚಿಕೊಂಡು ಬದುಕಬೇಡಿ, ತಲೆ ತಗ್ಗಿಸಿ ಜೀವನ ನಡೆಸಬೇಡಿ ಅಂತ ಹೇಳಿ ವಾದ ಮುಕ್ತಾಯದ ಬಳಿಕ ಎಜಿ ಹೈಕೋರ್ಟ್ಗೆ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಸಮವಸ್ತ್ರದ ಬಗ್ಗೆ ಅಲ್ಪಸಂಖ್ಯಾತ ಸಂಸ್ಥೆಗಳ ನಿರ್ಣಯ ಮಾಡಲಿ ಅನ್ನೋದನ್ನು ಕೂಡ ಹೇಳ್ತಾರೆ. ಸರ್ಕಾರದ ಆದೇಶ ಅಲ್ಪಸಂಖ್ಯಾತಕ್ಕೆ ಅನ್ವಯ ಆಗಲ್ಲ, ಸಮವಸ್ತ್ರದ ಬಗ್ಗೆ ಶಿಕ್ಷಣ ಸಂಸ್ಥೆಗಳಿಗೆ ನಿರ್ದೇಶನ ಕೊಟ್ಟಿಲ್ಲ, ಸಮವಸ್ತ್ರದ ಬಗ್ಗೆ ಅಲ್ಪಸಂಖ್ಯಾತ ಸಂಸ್ಥೆಗಳೇ ನಿರ್ಣಯವನ್ನ ಮಾಡಿಕೊಳ್ಳಿ ಅಂತ ಹೇಳಿ ವಾದವನ್ನ ಮುಕ್ತಾಯಗೊಳಿಸ್ತಾರೆ. ಹೈಕೋರ್ಟ್ ಏನ್ ಸ್ಪಷ್ಟತೆ ಕೇಳಿದ್ರು, ಇನ್ನೂ ಕೂಡ ಒಂದಷ್ಟು ಸ್ಪಷ್ಟತೆ ಕೇಳಿದ್ರೆ ಆ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನ ಕೊಡ್ತೇನೆ ಅಂತ ಹೇಳಿ ಎಜಿ ಪ್ರಭುಲಿಂಗ ನಾವದಗಿ ಅವರು ಈ ಎಲ್ಲ ವಿಚಾರಗಳನ್ನು ಹೇಳ್ತಾರೆ. ಆ ನಂತರ ಅವರು ಕೊನೆಯದಾಗಿ ವಾದ ಮುಕ್ತಾಯದ ಬಳಿಕ ಒಂದು ಹೇಳ್ತಾರೆ, ನಾನು ಬೆಳಗ್ಗೆ ಬರುವಾಗ ಒಂದು ಹಾಡನ್ನು ಕೇಳಿದೆ, ಮುಖ ಮುಚ್ಕೊಂಡು ಬದುಕಬೇಡಿ, ತಲೆ ತಗ್ಗಿಸಿ ಜೀವನ ನಡೆಸಬೇಡಿ ಅಂತ ಹೇಳಿ ಹೈಕೋರ್ಟ್ ಹೇಳಿಕೆಯನ್ನ ಕೊಡುತ್ತೆ. ಸೊ ನೀವು ಲಿಖಿತ ಸಬ್ಮಿಷನ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಎಜಿ ಪ್ರಭುಲಿಂಗ ನಾವದಗಿ ಅವರಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇದಾದ ಬಳಿಕ ಈಗ ಶಿಕ್ಷಕರ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಐರೋಪ್ಯ ರಾಷ್ಟ್ರಗಳ ಶಿಸ್ತಿನ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ಉಪನ್ಯಾಸಕರ ಜೊತೆಗೆ ಮಕ್ಕಳಿಗೂ ಮುಕ್ತ ವಾತಾವರಣ ಬೇಕು ಅಂತ ಹೇಳಿ ಉಡುಪಿಯ ಇಬ್ಬರು ಉಪನ್ಯಾಸಕರ ಪರವಾಗಿ ವಾದ ಮಂಡನೆಯನ್ನ ವಕೀಲ ಆರ್ ವೆಂಕಟರಮಣಿ ವಾದವನ್ನ ಮಂಡನೆ ಮಾಡುತ್ತಿದ್ದಾರೆ. ಹಿಜಾಬ್ ಕುರಿತಂತಹ ತೀರ್ಪು ಇದೆಯಲ್ಲ, ಅದು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಶಿಕ್ಷಕರಿಗೂ ಕೂಡ, ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಇದು ಬಹಳ ತೀರ್ಪು ಇಂಪಾರ್ಟೆಂಟ್ ಆಗುತ್ತೆ. ಐರೋಪ್ಯ ರಾಷ್ಟ್ರಗಳ ಶಿಸ್ತಿನ ಬಗ್ಗೆಯೂ ಇಲ್ಲಿ ಪರಾಮರ್ಶಿಸಬೇಕು.
ಉಪನ್ಯಾಸಕರ ಜೊತೆಗೆ ಮಕ್ಕಳಿಗೂ ಮುಕ್ತ ವಾತಾವರಣವನ್ನ ಕಲ್ಪಿಸಿಕೊಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ ಅಲ್ಲಿ ವಕೀಲರಾಗಿರುವಂತಹ ಆರ್ ವೆಂಕಟರಮಣಿ ಅವರು. ಶಿಕ್ಷಕರ ಪರವಾಗಿ ಹಿಜಾಬ್ ಕುರಿತ ವಾದ ಮಂಡನೆ ಆಗ್ತಾ ಇದೆ ಈಗ. ಸೊ ಆ ಒಂದು ವಾದದ ಪ್ರಕಾರವಾಗಿ ನಾವು ಗಮನಿಸೋದಾದ್ರೆ, ಯಾವುದೇ ಧರ್ಮ ದೊಡ್ಡದು ಚಿಕ್ಕದು ಅಲ್ಲ. ಶಿಸ್ತಿಗಾಗಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನ ನಿಗದಿ ಮಾಡಲಾಗಿದೆ. ಒಂದು ಶಿಸ್ತಿನ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಬಹುದು. ಮತ್ತೊಂದು ಕಡೆ ಎಲ್ಲರೂ ಸಮಾನರು. ಯಾವುದೇ ರೀತಿಯಂತ ಸ್ಕೂಲ್ ಕಾಲೇಜುಗಳಿಗೆ ಹೋದ ಸಂದರ್ಭದಲ್ಲಿ ಬಡವ ಬಲ್ಲಿದ ಶ್ರೀಮಂತ ಅನ್ನುವಂತಹ ಯಾವುದೇ ರೀತಿಯ ಭೇದ ಭಾವ ಇರಬಾರ್ದು. ಒಬ್ಬರನ್ನ ನೋಡಿ ಮತ್ತೊಬ್ಬ ಮಕ್ಕಳು ಆಸೆ ಪಡಬಾರ್ದು, ಅಥವಾ ನಾವು ಅವರಂತೆ ಇರಬೇಕು, ನಮಗೂ ಈ ತರ ಇರಬೇಕು ಅನ್ನುವಂತಹದ ಆಸೆ ದುರಾಸೆಯಾಗಿ ಬೇರೆ ಕಡೆಗಳಲ್ಲಿ ಎಷ್ಟೋ ಬೇರೆ ಬೇರೆ ಕೆಟ್ಟ ಮಾರ್ಗಗಳನ್ನು ಅನುಸರಿಸಿರೋದನ್ನು ಕೂಡ ನಾವು ಗಮನಿಸಬಹುದು. ಮಕ್ಕಳ ಮನಸ್ಸಿನ ಮೇಲೆ ಅಂತಹ ಕೆಲವೊಂದಷ್ಟು ದುಷ್ಪರಿಣಾಮಗಳು ಕೂಡ ಆಗುತ್ತೆ. ಅದೇ ಕಾರಣಕ್ಕಾಗಿ ಅನೇಕ ಶಾಲೆಗಳಲ್ಲಿ ಟೀಚರ್ಸ್ ಹೇಳ್ತಾರೆ, ಎಲ್ಲರೂ ಸಮವಸ್ತ್ರವನ್ನು ಧರಿಸಬೇಕು, ಎಲ್ಲರೂ ಇಲ್ಲಿ ಮಕ್ಕಳು ಒಂದೇ, ಯಾರು ದೊಡ್ಡವರು, ನೀವು ಎಷ್ಟೇ ಶ್ರೀಮಂತರಾದರೂ ಅದು ನಿಮ್ಮ ಮನೆಗಳಲ್ಲಿ, ಅಥವಾ ನೀವು ಬಡವರಾದರೂ ಅದು ನಿಮ್ಮ ಮನೆಯಲ್ಲಿ, ಇಲ್ಲಿ ಎಲ್ಲರೂ ಒಂದೇ ಅನ್ನುವಂಥ ವಿಚಾರವನ್ನ ಟೀಚರ್ಸ್ ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಳ್ತಾರೆ. ಇದರಿಂದ ಅಂತಹ ಭಾವನೆ ಇರಬೇಕು, ಅಣ್ಣ ತಮ್ಮಂದಿರ ರೀತಿಯಾಗಿ, ಅಕ್ಕ ತಂಗಿಯ ರೀತಿಯಲ್ಲಿ ಸ್ಕೂಲ್ಗಳಲ್ಲಿ ಇರಬೇಕು ಅಂತ ಹೇಳಿ. ಅದು ಕೇವಲ ಒಂದು ಶಿಸ್ತು ಅಂತ, ಒಂದು ಶಿಸ್ತಿಗೆ ಮಾತ್ರ ಇಂಪಾರ್ಟೆಂಟ್ ಆಗಲ್ಲ. ಅಲ್ಲಿ ಶಿಸ್ತು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮಕ್ಕಳ ವಿಚಾರ, ಮಕ್ಕಳ ಮನಸ್ಸಿನ ಮೇಲೆ ಬೇರೆ ಬೇರೆ ರೀತಿಯಂತಹ ಆಸೆ ದುರಾಸೆಗಳು ಬಿದ್ದು ಅದು ಬೇರೆಯದೇ ರೀತಿಯಂತಹ ಮಕ್ಕಳು ಬೇರೆ ಒಂದು ಕೆಲಸ ಕಾರ್ಯಗಳಿಗೆ ಮುಂದಾಗೋದನ್ನು ಕೂಡ ತಪ್ಪಿಸುವಂತಹ ಒಂದು ಶಿಸ್ತು ಅದು ಸಮವಸ್ತ್ರ. ಸೊ ಶಿಕ್ಷಕರು ಬೋಧನೆ ಮಾಡಲು ಉತ್ತಮ ವಾತಾವರಣ ಇರಬೇಕು. ಹೀಗಾಗಿ ಸರ್ಕಾರ ಸಮವಸ್ತ್ರ ನೀತಿ ಜಾರಿಗೆ ತಂದಿದೆ. ಎಲ್ಲರೂ ಒಟ್ಟಿಗೆ ಕಲಿಯಲು ಶಾಲೆಗೆ ಬರ್ತಾರೆ ಅಂತ ಹೇಳಿ ವಕೀಲ ವೆಂಕಟರಮಣಿ ಅವರು ಶಿಕ್ಷಕರ ಪರವಾಗಿ ಹಿಜಾಬ್ ಪರವಾಗಿ ವಾದ ಮಂಡನೆ ಮಾಡುತ್ತಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಒಂದಾಗಿರಬೇಕು, ಮಕ್ಕಳಿಗೆ ಸ್ವತಂತ್ರ ಪ್ರಜ್ಞೆ ಇರಬೇಕು ಅಂತ ಬಯಸ್ತೇನೆ ಅಂತ ಹೇಳಿ ಆರ್ ವೆಂಕಟರಮಣಿ ಅವರು ವಾದವನ್ನ ಈಗಾಗಲೇ ಕೋರ್ಟ್ನ ಮುಂದೆ ಇಡ್ತಾ ಇದ್ದಾರೆ. ಇಲ್ಲಿ ಸಮಾನತೆಯ ಆಧಾರದ ಮೇಲೆ ಆರಾಧನೆಗೆ ಅವಕಾಶ ಇದೆ ಅನ್ನೋದನ್ನ ಕೂಡ ಹೇಳ್ತಿದ್ದಾರೆ. ಧಾರ್ಮಿಕ ಆಚರಣೆಗಳಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬಾರದು. ಸಂವಿಧಾನದ ಆರ್ಟಿಕಲ್ 25ರಲ್ಲೂ ಕೂಡ ಇದೇ ಉಲ್ಲೇಖ ಇದೆ ಅನ್ನೋದನ್ನ ಆ ಆರ್ಟಿಕಲ್ 25ರ ಬಗ್ಗೆ ವಕೀಲ ವೆಂಕಟರಮಣಿ ಅವರು ಉಲ್ಲೇಖವನ್ನ ಮಾಡ್ತಾರೆ. ಅಲ್ಲಿ ಸಮಾನತೆಯ ಆಧಾರದ ಮೇಲೆ ಒಂದು ಕಡೆ ಧಾರ್ಮಿಕ ಆರಾಧನೆಗೆ ಇಲ್ಲಿ ಅವಕಾಶ ಇದೆ, ಮತ್ತೊಂದು ಕಡೆ ಶೈಕ್ಷಣಿಕ ವಿಚಾರಕ್ಕೂ ಕೂಡ ಅವಕಾಶ ಇರಬೇಕು. ಧಾರ್ಮಿಕ ಆಚರಣೆಗಳಲ್ಲಿ ಸರ್ಕಾರ ಇಲ್ಲಿ ಮಧ್ಯಪ್ರವೇಶ ಮಾಡಬಾರದು. ಸಂವಿಧಾನದ ಆರ್ಟಿಕಲ್ 25ರಲ್ಲೂ ಇದನ್ನೇ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ ಕೋರ್ಟ್ ಮುಂದೆ ಈಗ ಶಿಕ್ಷಕರ ಪರವಾಗಿ ಹಿಜಾಬ್ ಪರವಾಗಿ ವಾದ ಮಂಡನೆ ಮಾಡ್ತಾ ಇರುವಂತಹ ವಕೀಲ ಆರ್ ವೆಂಕಟರಮಣಿ ಅವರ ವಾದ, ಸಮಾನತೆ ಬೇಕು. ಇಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ಸರ್ಕಾರ ಯಾವುದೇ ರೀತಿಯಲ್ಲೂ ಮಧ್ಯಪ್ರವೇಶ ಮಾಡಬಾರದು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಕೂಡ ಅವರು ಹೇಳ್ತಾರೆ, ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಒಂದಾಗಿರಬೇಕು, ಮಕ್ಕಳಿಗೆ ಸ್ವತಂತ್ರ ಪ್ರಜ್ಞೆ ಇರಬೇಕು ಅಂತ ನಾನು ಬಯಸ್ತೇನೆ ಅಂತ ಹೇಳಿ ಆರ್ ವೆಂಕಟರಮಣಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಧರ್ಮಗಳು ಅಥವಾ ಶಿಕ್ಷಣ, ಧರ್ಮದ ಆಚರಣೆ, ಸರ್ಕಾರ, ಹೀಗೆ ಒಂದೊಂದು ಬೇರೆ ಬೇರೆ ರೀತಿಯಂತಹ ವಿಚಾರಗಳನ್ನು ನಾವಿಲ್ಲಿ ಗಮನಿಸಬಹುದು. ಶಿಕ್ಷಣ ಸಂಸ್ಥೆಗಳು, ಸರ್ಕಾರ, ಧರ್ಮ, ಶಿಕ್ಷಣ ಇವೆಲ್ಲವೂ ಕೂಡ ಇಲ್ಲಿ ಒಂದಕ್ಕೊಂದು ಮಿಳಿತ ಆಗಿದೆ. ಆದರೆ ಹಾಗಾಗಬಾರ್ದು. ಧರ್ಮದ ವಿಚಾರದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಕೂಡ ಈಗ ವೆಂಕಟರಮಣಿ ಅವರು ಹೇಳ್ತಾರೆ.